ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಾಗೂರ್ ಕ್ಲಾಸ್ ಯೂಟ್ಯೂಬ್ ಚಾನಲ್. ನಾನು ನಿಂಗಪಟಿಯನ್. ತಮ್ನೇಲ್ನಲ್ಲಿ ನೀವು ನೋಡಿರುವ ಹಾಗೆ ಈ ಕ್ಲಾಸಲ್ಲಿ ವಿಡಿಯೋ ನಾನ್ ಎಚ್ ಕೆ ಎಕ್ಸಾಮ್ನಲ್ಲಿ ಕೇಳಬಹುದಾದ ಕೆಲವು ಇಂಪಾರ್ಟೆಂಟ್ ಚಾಪ್ಟರ್ಗಳ ಇಂಪಾರ್ಟೆಂಟ್ ಮೆಂಟಲಿಬಿಲಿಟಿ ಕ್ವಶನ್ಸ್ಗಳನ್ನ ನೋಡೋಣ. ಯಾವುದೇ ಒಂದು ಬೋರ್ಡ್ದವರು ಒಂದು ಎಕ್ಸಾಮ್ ನಡೆಸ್ತಾ ಇದ್ದಾರೆ ಅಂತಂದ್ರೆ ಆ ಬೋರ್ಡ್ದವರು ನಡೆಸಿದಂತಹ ಹಿಂದಿನ ಒಂದೆರಡು ಎಕ್ಸಾಮ್ಗಳು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗ್ತವೆ. ಯಾವುದನ್ನ ಕಡಿಮೆ ಓದಬೇಕು ಅಂತ ತಿಳ್ಕೊಳ್ಳೋದಕ್ಕೆ 6 days ಬ್ಯಾಕ್ ನಾನೊಂದು ವಿಡಿಯೋ ಮಾಡಿದ್ದೆ. PDO ನಾನ್ ಎಚ್ ಕೆ ಮಾನಸಿಕ ಸಾಮರ್ಥ್ಯ ಸಂಭವನೀಯ ಪ್ರಶ್ನೆಗಳು ಅಂತ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ತುಂಬಾ ಕ್ಲಿಯರ್ ಆಗಿ ಹೇಳಿದ್ದೆ ನಾನು. KS ಎಕ್ಸಾಮ್ ನಲ್ಲಿ ಯಾವ ಚಾಪ್ಟರ್ ಮೇಲೆ ಮೆಂಟಾಲಿಟಿ ಕ್ವಶನ್ಸ್ಗಳನ್ನ ಕೇಳಿದ್ದಾರೋ PDO HK ಎಕ್ಸಾಮ್ ನಲ್ಲಿ ಆ ಚಾಪ್ಟರ್ಗಳನ್ನ ಹೊರತುಪಡಿಸಿ ಕೇಳಿದ್ದಾರೆ. 2 ಚಾಪ್ಟರ್ಗಳು ಮಾತ್ರ ನಮಗೆ ರಿಪೀಟ್ ಆಗಿರುವಂತದ್ದು. ಸೊ ಇವಾಗ PDO ನಾನ್ ಎಚ್ ಕೆ ಎಕ್ಸಾಮ್ಗೆ ಓದ್ತಾ ಇರೋರು ಮೆಂಟಾಲಿಟಿ ಕ್ವಶನ್ಸ್ಗಳನ್ನ ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತಂದ್ರೆ, ಫಸ್ಟ್ ಪ್ರಿಯಾರಿಟಿ ನಮಗೆ KS ಮತ್ತು PDO HK ಎಕ್ಸಾಮ್ ನಲ್ಲಿ ಸಿಲೆಬಸ್ ಇದ್ರೂ ಕೂಡ ಯಾವ ಚಾಪ್ಟರ್ ಮೇಲೆ ಕ್ವಶನ್ಸ್ ಕೇಳಿಲ್ವೋ ಆ ಚಾಪ್ಟರ್ಗಳು ನಮಗೆ ಫಸ್ಟ್ ಪ್ರಿಯಾರಿಟಿ ಆಗಿರಬೇಕು. ಸೆಕೆಂಡ್ ಪ್ರಿಯಾರಿಟಿ KS ಎಕ್ಸಾಮ್ ನಲ್ಲಿ ಕೇಳಿದಂತಹ ಮೆಂಟಾಲಿಟಿ ಕ್ವಶನ್ಸ್ಗಳ ಚಾಪ್ಟರ್ಗಳು ನಮ್ದು ಸೆಕೆಂಡ್ ಪ್ರಿಯಾರಿಟಿ ಆಗಿರಬೇಕು. ಇನ್ ಥರ್ಡ್ ಪ್ರಿಯಾರಿಟಿ ಮೊನ್ನೆ ನಡೆದಂತಹ PDO HK ಎಕ್ಸಾಮ್ ನಲ್ಲಿ ನಮಗೆ ಕೇಳಲಾದಂತಹ ಮೆಂಟಾಲಿಟಿ ಕ್ವಶನ್ಸ್ಗಳ ಚಾಪ್ಟರ್ಗಳು ಥರ್ಡ್ ಪ್ರಿಯಾರಿಟಿ ಆಗಿರಬೇಕು. ಸೊ ನಾನು 6 days ಬ್ಯಾಕ್ ಮಾಡಿದಂಥ ವಿಡಿಯೋನ ಯಾರು ನೋಡಿಲ್ವೋ ದಯವಿಟ್ಟು ನೋಡಿ. ಕಮೆಂಟ್ ಸೆಕ್ಷನ್ ಅಲ್ಲಿ ಅದರ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಈ ವಿಡಿಯೋ ಅದರ ಮುಂದುವರಿದ ಭಾಗ ಆಗಿರುತ್ತೆ. ಆ ವಿಡಿಯೋದಲ್ಲಿ ನಾವೇನ್ ಮಾಡಿದ್ವಿ, ಅವೆರಡು ಎಕ್ಸಾಮ್ ನಲ್ಲಿ ಯಾವ್ಯಾವ ಚಾಪ್ಟರ್ಸ್ಗಳು ಸಿಲೆಬಸ್ ಇದ್ರೂ ಕೇಳಿಲ್ವೋ ಆ ಚಾಪ್ಟರ್ಸ್ಗಳ ಮೇಲಿನ ಕೆಲವು ಕ್ವಶನ್ಸ್ಗಳ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನೋಡಿದ್ವಿ. ಸೊ ಇವತ್ತು ಕೂಡ ಇನ್ನುಳಿದ ಚಾಪ್ಟರ್ಸ್ಗಳ ಮೇಲಿನ ಕ್ವಶನ್ಸ್ಗಳನ್ನ ನೋಡೋಣ. ಸೊ ಅಲ್ಲಿ ನಾ ಕ್ಲಿಯರ್ ಆಗಿ ಹೇಳಿದೀನಿ ಮತ್ತು ತೋರಿಸಿದೀನಿ ಕೂಡ ಯಾವ್ಯಾವ ರಿಪೀಟ್ ಆಗಿದಾವೆ, ಇನ್ನು ಯಾವ ಚಾಪ್ಟರ್ ಮೇಲೆ ಉಳಿದಿದಾವೆ ಅಂತ ಅಲ್ಲಿ ಹೇಳಿದೀನಿ. ದಯವಿಟ್ಟು ಆ ವಿಡಿಯೋ ಕೂಡ ನೋಡಿ. ಸೊ ಇವಾಗ ಈ ಕ್ಲಾಸ್ನ ಮೊದಲನೇ ಪ್ರಶ್ನೆ ಹೀಗಿದೆ. ಮೊದಲನೇ ಕ್ವಶನ್ ನಾನು ಡೇಟಾ ಇಂಟರ್ಪ್ರಿಟೇಷನ್ ಮೇಲೆ ತಗೊಂಡಿದ್ದೀನಿ. ಯಾಕಂತಂದ್ರೆ ಡೇಟಾ ಇಂಟರ್ಪ್ರಿಟೇಷನ್ ನಮಗೆ ಸಿಲೆಬಸ್ ಇದ್ರೂ ಕೂಡ KS ಎಕ್ಸಾಮ್ ನಲ್ಲೂ ಕೇಳಿಲ್ಲ, PDO HK ಎಕ್ಸಾಮ್ ನಲ್ಲೂ ಕೇಳಿಲ್ಲ. ಸೊ ಈ ಎಕ್ಸಾಮ್ ನಲ್ಲಿ ಕೇಳೋ ಸಾಧ್ಯತೆ ತುಂಬಾ ಇದೆ. ಡೇಟಾ ಇಂಟರ್ಪ್ರಿಟೇಷನ್ ಅಲ್ಲಿ ನಮಗೆ 3 ಚಾಪ್ಟರ್ಸ್ ಬರ್ತವೆ: ಲೈನ್ ಗ್ರಾಫ್, ಬಾರ್ ಗ್ರಾಫ್ ಮತ್ತು ಪೈ ಚಾರ್ಟ್. ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಗಳಲ್ಲಿ ಕೇಳುವಂತ ಡೇಟಾ ಇಂಟರ್ಪ್ರಿಟೇಷನ್ ಮೇಲೆ ಕೇಳಿದ್ರೆ ಈ 3 ಚಾಪ್ಟರ್ ಮೇಲೆ ಕೇಳ್ತಿರ್ತಾರೆ. ಅದರಲ್ಲಿ ಪೈ ಚಾರ್ಟ್ ಕೂಡ ಒಂದು. ಸೊ ನೋಡೋಣ. ಇದು ಡೇಟಾ ಇಂಟರ್ಪ್ರಿಟೇಷನ್ ನಮಗೆ ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಒಂದು ಇನ್ಫಾರ್ಮೇಶನ್ ಕೊಟ್ಟು 3 ರಿಂದ 5 ಕ್ವಶನ್ಸ್ಗಳು ಅದೇ ಇನ್ಫಾರ್ಮೇಶನ್ ಮೇಲೆ ಕೇಳ್ತಿರ್ತಾರೆ. ಸೊ ನಾವು ಈ ಚಾಪ್ಟರ್ ನಾವು ಇದು ಕವರ್ ಮಾಡಿಬಿಟ್ರೆ 3 ರಿಂದ 5 ಕ್ವಶನ್ಸ್ ನಾವು ಸಾಲ್ವ್ ಮಾಡಬಹುದು. ಸೊ ಏನ್ ಕೊಟ್ಟಿದ್ದಾರೆ, ಮಾಸಿಕ ಆದಾಯ 18,000 ಹೊಂದಿರುವ ವ್ಯಕ್ತಿಯ ಮಾಸಿಕ ಬಜೆಟ್ ಯೋಜನೆಯನ್ನು ಪೈ ಚಾರ್ಟ್ ನಲ್ಲಿ ಕೆಳಗೆ ನೀಡಲಾಗಿದೆ. ಪೈ ಚಾರ್ಟ್ ಅನ್ನು ಅಧ್ಯಯನ ಮಾಡಿ ಮತ್ತು 1 ರಿಂದ 3 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಪೈ ಚಾರ್ಟ್ ಕೊಟ್ಟಿದ್ದಾರೆ. ಪೈ ಚಾರ್ಟ್ ಕೊಟ್ಟಾಗ ಡೇಟಾಗಳನ್ನು ನಮಗೆ ಪರ್ಸೆಂಟೇಜ್ ನಲ್ಲಾದ್ರೂ ಕೊಡಬಹುದು ಅಥವಾ ಡಿಗ್ರಿ ನಲ್ಲಾದ್ರೂ ಕೊಡಬಹುದು. ಪರ್ಸೆಂಟೇಜ್ ನಲ್ಲಿ ಕೊಟ್ಟಾಗ ನಾವು ಟೋಟಲ್ ನ 100% ಅಂತ ತಗೊಳ್ಬೇಕಾಗುತ್ತೆ. ಡಿಗ್ರಿ ನಲ್ಲಿ ಕೊಟ್ಟಾಗ ನಾವು ಟೋಟಲ್ ನ 360 ಡಿಗ್ರಿ ಅಂತ ತಗೊಳ್ಬೇಕಾಗುತ್ತೆ. ಬಿಕಾಸ್ ಪರ್ಸೆಂಟೇಜ್ ಅಂದ್ರೆ ಏನು, 100% ಅಂದ್ರೆ ಒಟ್ಟು ಅಂತ ಅರ್ಥ. ಸೊ ಡೇಟಾ ಕೊಟ್ಟಾಗ ನಾವು 100% ಯಾಕೆ ತಗೋಬೇಕು ಅಂತಂದ್ರೆ ಒಟ್ಟು 100 ಅಂತ ಅರ್ಥ. ಇಲ್ಲಿ ಡಿಗ್ರಿ ಕೊಟ್ಟಿದ್ದಾರೆ. ಡಿಗ್ರಿಗಳಲ್ಲಿ ಕೊಟ್ಟಾಗ ನಾವು ಟೋಟಲ್ ನ 360 ಡಿಗ್ರಿ ಅಂತ ಯಾಕೆ ತಗೋಬೇಕು ಅಂತಂದ್ರೆ, ಒಂದು ಸರ್ಕಲ್ ನ ಒಟ್ಟು ಆಂತರಿಕ ಕೋನ ನಮಗೆ 360 ಡಿಗ್ರಿ ಆಗಿರುತ್ತೆ, ಅದಕ್ಕೋಸ್ಕರ. ಸೊ ಇಲ್ಲಿ 360 ಡಿಗ್ರಿ ಅನ್ನೋದು ನಮಗೆ ಏನಾಗಿದೆ, ಒಟ್ಟು ಆದಾಯ ಆಗಿದೆ. ಸೊ ಈ 360 ಡಿಗ್ರಿ ಅನ್ನೋ ಒಟ್ಟು ಆದಾಯವೇ ನಮಗ 18,000 ರೂಪಾಯಿ ಆಗಿದೆ. ಸೊ 360 ಡಿಗ್ರಿ ಅಂದ್ರ 18,000. ಸೊ ಇಷ್ಟು ಬೇಸಿಕ್ ನಮಗ ಗೊತ್ತಿರಬೇಕು. ಇದರ ಆಧಾರದ ಮೇಲೆ ಕೆಲವು ಕ್ವಶನ್ಸ್ ಗಳು ಕೇಳಿದಾರ. ಆ ಕ್ವಶನ್ಸ್ ಗಳಿಗೆ ನಾವು ಆನ್ಸರ್ ಮಾಡೋಣ. ಏನಿದೆ ಮೊದಲನೇ ಪ್ರಶ್ನೆ, ಶಿಕ್ಷಣದ ಮೇಲಿನ ಮಾಸಿಕ ವೆಚ್ಚವು ಬಾಡಿಗೆಗಿಂತ ಎಷ್ಟು ಕಡಿಮೆಯಾಗಿದೆ ಅಂತ ಕೇಳಿದಾರೆ. ಶಿಕ್ಷಣದ ಮೇಲೆ 65 ಡಿಗ್ರಿ ಸ್ಪೆಂಡ್ ಮಾಡಿದ್ರ ಬಾಡಿಗೆಗೆ 70 ಡಿಗ್ರಿ ಸ್ಪೆಂಡ್ ಮಾಡ್ತಾ ಇದ್ದಾನ ಒಬ್ಬವ. ಸೊ ಇವಾಗ ಬಾಡಿಗೆ ಕಂಪೇರ್ ಮಾಡಿದ್ರ ಶಿಕ್ಷಣದ ಮೇಲೆ 5 ಡಿಗ್ರಿ ಕಡಿಮೆ ಖರ್ಚು ಮಾಡ್ತಾ ಇದ್ದಾನ. ಸೊ ನಮಗೇನು ಗೊತ್ತು, 360 ಡಿಗ್ರಿ ಅನ್ನೋದು 18,000 ರೂಪಾಯಿ ಅಂತ ಗೊತ್ತು. ಇಲ್ಲಿ ಎಷ್ಟು ಕಡಿಮೆ ಇದೆ, 70ಕ್ಕಿಂತ 65 ಅಂದ್ರೆ 5 ಡಿಗ್ರಿ ಕಡಿಮೆ ಇದೆ. ಸೊ 360 ಡಿಗ್ರಿ ಅನ್ನೋದೇ 18,000 ಆದ್ರೆ 5 ಡಿಗ್ರಿ ಅನ್ನೋದು ಎಷ್ಟು ರೂಪಾಯಿ ಆಗುತ್ತೆ ಅಂತ ಕನ್ನಡದ ಬಿಟ್ರೆ ನಮ್ಗೆ ಆನ್ಸರ್ ಬರುತ್ತೆ. ಸೊ 360 ಡಿಗ್ರಿ ಅನ್ನೋದೇ ನಮಗೆ 18,000 ರೂಪಾಯಿ ಆಗೋದಾದ್ರೆ 5 ಡಿಗ್ರಿ ಅನ್ನೋದು ಎಷ್ಟಾಗುತ್ತೆ? ಈ 0 ಕ್ಯಾನ್ಸಲ್, 18 ಒಂದ್ಲೆ 18, 18 ಎರಡಲೆ 36, 2 ಒಂದ್ಲೆ 2, 2 5ಲೆ 10, ಈ 0 50 ಆಯ್ತು. 50 ಇಂಟು 5 ಮಾಡಿಬಿಟ್ರೆ ನಮಗ ಎಷ್ಟು ರೂಪಾಯಿ ಅಂತ ಗೊತ್ತಾಗುತ್ತೆ. 50 ಇಂಟು 5 ಅಂದ್ರೆ 5 5 25,
ಈ 0 0 250 ರೂಪಾಯಿ ಆಯ್ತು. ಆಪ್ಷನ್ ಎ 250 ರೂಪಾಯಿ ಇಸ್ ದಿ ರೈಟ್ ಆನ್ಸರ್. ಇನ್ನೊಮ್ಮೆ ನೋಡ್ಕೊಂಬಿಡಿ, ಒಟ್ಟು ನಮಗೆ 360 ಡಿಗ್ರಿ ಇದೆ. 360 ಡಿಗ್ರಿ ಅಂದ್ರೆ ಒಟ್ಟು ಆದಾಯ 12,000 ರೂಪಾಯಿ ಇದೆ. ಸೊ 360 ಡಿಗ್ರಿ ಅನ್ನೋದು ನಮಗೆ 12,000 ರೂಪಾಯಿ ಆಯ್ತು. ಕ್ವಶನ್ ಏನ್ ಕೇಳಿದಾರ, ಶಿಕ್ಷಣದ ಮೇಲಿನ ಮಾಸಿಕ ವೆಚ್ಚವು ಬಾಡಿಗೆಗಿಂತ ಎಷ್ಟು ಕಡಿಮೆ ಆಗಿದೆ ಅಂತ ಕೇಳಿದಾರ. ಶಿಕ್ಷಣದ ಮೇಲೆ 65 ಡಿಗ್ರಿ ಖರ್ಚು ಮಾಡ್ತಾ ಇದಾರ, ಬಾಡಿಗೆಗೆ 70 ಡಿಗ್ರಿ ಖರ್ಚು ಮಾಡ್ತಾ ಇದಾರ. ಸೊ ಬಾಡಿಗೆಗಿಂತ ಶಿಕ್ಷಣದ ಮೇಲೆ 5 ಡಿಗ್ರಿ ಕಡಿಮೆ ಖರ್ಚು ಮಾಡ್ತಾ ಇದಾರ. ಸೊ 360 ಡಿಗ್ರಿ ಅನ್ನೋದೇ ನಮ್ಗೆ 12,000 ರೂಪಾಯಿ ಆಗೋದಾದ್ರೆ 5 ಡಿಗ್ರಿ ಅನ್ನೋದು ಎಷ್ಟಾಗುತ್ತೆ, 250 ರೂಪಾಯಿ ಆಗುತ್ತೆ. ಸೊ ಆಪ್ಷನ್ ಎ ರೂಪಾಯಿ 250 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಬಾಡಿಗೆ ಮೇಲಿನ ವೆಚ್ಚವು ವಿವಿಧ ಉದ್ದೇಶಕ್ಕಿಂತ ಎಷ್ಟು ಹೆಚ್ಚಾಗಿರುತ್ತದೆ ಅಂತ ಕೇಳಿದಾರ. ಬಟ್ ಆಪ್ಷನ್ಸ್ಗಳನ್ನ ನಮ್ಗೆ ಪರ್ಸೆಂಟೇಜ್ ನಲ್ಲಿ ಕೊಟ್ಟಿದಾರ. ಸೊ ಪರ್ಸೆಂಟೇಜ್ ನಲ್ಲಿ ಕೊಟ್ಟಾಗ ರೂಪಾಯಿಯ ಅವಶ್ಯಕತೆ ಇಲ್ಲ ನಮಗೆ. ಕ್ವಶನ್ ಏನಿದೆ, ಬಾಡಿಗೆ ಮೇಲಿನ ವೆಚ್ಚವು ವಿವಿಧ ಉದ್ದೇಶಕ್ಕಿಂತ ಎಷ್ಟು ಹೆಚ್ಚಾಗಿರುತ್ತದೆ ಅಂತ ಕೇಳಿದಾರ. ಸೊ ವಿವಿಧ ಉದ್ದೇಶಕ್ಕೆ ಖರ್ಚು ಮಾಡೋದು 40 ಡಿಗ್ರಿ ಆದ್ರ ಬಾಡಿಗೆಗೆ 70 ಡಿಗ್ರಿ ಖರ್ಚು ಮಾಡ್ತಾ ಇದ್ದಾನ. ಸೊ 40 ಡಿಗ್ರಿಗಿಂತ 70 ಡಿಗ್ರಿ ಎಷ್ಟು ಹೆಚ್ಚಿದೆ, 30 ಡಿಗ್ರಿ ಹೆಚ್ಚಿದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವಿವಿಧ ಉದ್ದೇಶಕ್ಕೆ 40 ಡಿಗ್ರಿ ಸ್ಪೆಂಡ್ ಮಾಡ್ತಾ ಇದ್ರ ಬಾಡಿಗೆಗೆ 70 ಡಿಗ್ರಿ ಸ್ಪೆಂಡ್ ಮಾಡ್ತಾ ಇದ್ದಾನ. ಸೊ 40ಕ್ಕಿಂತ 70 ಅನ್ನೋದು 30 ಡಿಗ್ರಿ ಜಾಸ್ತಿ. ಸೊ ಇಲ್ಲಿ ನಮಗ 40ಕ್ಕೆ 30 ಜಾಸ್ತಿ ಆದ್ರ 40 ಡಿಗ್ರಿಗೆ 30 ಡಿಗ್ರಿ ಜಾಸ್ತಿ ಆಗೋದಾದ್ರ 100ಕ್ಕೆ ಎಷ್ಟು ಜಾಸ್ತಿ ಆದಂಗ ಅಂತ ಕಂಡುಹಿಡ್ಕೋಬೇಕು. ಕೆಲವ್ರು ಏನ್ ಮಾಡ್ತಾರೆ, 40 ಡಿಗ್ರಿ ಅಂದ್ರೆ ಎಷ್ಟು ರೂಪಾಯಿ ಅಂತ ಕಂಡುಹಿಡಿತಾರ, 70 ಡಿಗ್ರಿ ಅಂದ್ರೆ ಎಷ್ಟು ರೂಪಾಯಿ ಅಂತ ಕಂಡುಹಿಡಿತಾರ. ಸೊ ಆ ರೂಪಾಯಿಗಿಂತ ಈ ರೂಪಾಯಿ ಇಷ್ಟಕ್ಕೆ ಹೆಚ್ಚಾದ್ರ 100ಕ್ಕೆ ಎಷ್ಟು ಹೆಚ್ಚು ಅಂತ ಕಂಡುಹಿಡಿತಾರ. ನಮಗಿಲ್ಲಿ ರೂಪಾಯಿ ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ. ಎಕ್ಸಾಮ್ ನಲ್ಲಿ ನಾವು ಕರೆಕ್ಟ್ ಆನ್ಸರ್ ಹಾಕ್ತಾ ಇದ್ದೇವೋ ಇಲ್ಲ ಅನ್ನೋದು ಎಷ್ಟು ಇಂಪಾರ್ಟೆಂಟು, ಎಷ್ಟು ಕಡಿಮೆ ಸಮಯದಲ್ಲಿ ಹಾಕ್ತಾ ಇದೀವಿ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟು. ಸೊ ತುಂಬಾ ಟೈಮ್ ಕನ್ಸ್ಯೂಮ್ ಮಾಡಕ್ ಹೋಗ್ಬೇಡಿ, ಎಷ್ಟಾಗುತ್ತೋ ಅಷ್ಟು ಈಸಿಯಾಗಿ ಮಾಡಿ. 40 ಡಿಗ್ರಿಗಿಂತ 30 ಡಿಗ್ರಿ ಜಾಸ್ತಿ ಇದೆ ಯಾವುದಕ್ಕೆ, ಬಾಡಿಗೆ ಮೇಲೆ. 40ಕ್ಕೆ 30 ಡಿಗ್ರಿ ಜಾಸ್ತಿ ಆದ್ರ 100ಕ್ಕೆ ಎಷ್ಟು ಡಿಗ್ರಿ ಜಾಸ್ತಿ ಆದಂಗ ಅಂತ ನಾವು ಕಂಡುಹಿಡ್ಕೋಬೇಕು. 22ರಲ್ಲಿ 40, 25 100, 2 2, 2 15 30, 15 ಇಂಟು 5 ಮಾಡಿದ್ರೆ 75. ಸೊ ನಮಗೆ ಆಪ್ಷನ್ ಬಿ 75% ಇಸ್ ದಿ ರೈಟ್ ಆನ್ಸರ್. ಮತ್ತೊಮ್ಮೆ ಹೇಳ್ಬಿಡ್ತೀನಿ ನೋಡಿ, ವಿವಿಧ ಉದ್ದೇಶಕ್ಕಿಂತ ಬಾಡಿಗೆಗೆ 30 ಡಿಗ್ರಿ ಜಾಸ್ತಿ ಖರ್ಚು ಮಾಡ್ತಾ ಇದ್ದಾನೆ. ಸೊ 40ಕ್ಕೆ 30 ಡಿಗ್ರಿ ಜಾಸ್ತಿ ಆದ್ರ 100ಕ್ಕೆ ಎಷ್ಟು ಜಾಸ್ತಿ ಆಗುತ್ತೆ ಅಂತ ಕಂಡುಹಿಡ್ಕೋಬೇಕು. ಯಾಕೆ ನಾವು 100ಕ್ಕೆ ಕಂಡುಹಿಡಿಬೇಕು ಅಂದ್ರೆ ಆಪ್ಷನ್ಸ್ಗಳನ್ನ ಪರ್ಸೆಂಟೇಜ್ ನಲ್ಲಿ ಕೊಟ್ಟಿದ್ದಾರೆ. ಪರ್ಸೆಂಟೇಜ್ ಅಂದ್ರೆ ನಮಗೆ ಪರ್ ಸೆಂಚುರಿ, ಪ್ರತಿ ಶತ, ಪ್ರತಿ 100ಕ್ಕೆ. ಅದಕ್ಕೋಸ್ಕರ 100ಕ್ಕೆ 75% ಜಾಸ್ತಿ ಖರ್ಚು ಮಾಡ್ದಂಗ. ಸೊ ಆಪ್ಷನ್ ಬಿ 75% ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಆಹಾರದ ಮೇಲಿನ ಮಾಸಿಕ ಖರ್ಚು ರೂಪಾಯಿಗಳಲ್ಲಿ ಎಷ್ಟು ಅಂತ ಹೇಳಿದ್ದಾರೆ. ಸೊ ಒಂದೇನು ಗೊತ್ತು ನಮಗೆ, 360 ಡಿಗ್ರಿ ಅಂದ್ರ 18,000 ರೂಪಾಯಿ ಅಂತ ಗೊತ್ತು. ಕೇಳಿರೋದೇನು, ಆಹಾರದ ಮೇಲಿನ ಮಾಸಿಕ ಖರ್ಚು ಕೇಳಿದ್ದಾರೆ. ಬನ್ನಿ ನೋಡೋಣ. ಆಹಾರದ ಮೇಲಿನ ಖರ್ಚು ಎಷ್ಟಿದೆ, 105 ಡಿಗ್ರಿ ಇದೆ. ಸೊ ಇಲ್ಲಿ 360 ಡಿಗ್ರಿ ಅನ್ನೋದೇ ನಮಗೆ 18,000 ಆಗೋದಾದ್ರೆ 105 ಡಿಗ್ರಿ ಅನ್ನೋದು ಎಷ್ಟಾಗುತ್ತೆ ಅಂತ ಕನ್ನಡದ ಬಿಟ್ರೆ ಆನ್ಸರ್ ಬರುತ್ತೆ. ಡಿಗ್ರಿ ಡಿಗ್ರಿ ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, 18 1 18, 18 2 36, 2 1 2, 2 50 100. ಸೊ 50 ಇಂಟು 105 ಮಾಡಿಬಿಟ್ರೆ ನಮಗೆ ಆನ್ಸರ್ ಬರುತ್ತೆ. 0 ಹಂಗೆ ಇಟ್ಕೊಂತೀನಿ. 5 ಇಂಟು 5 ಅಂದ್ರೆ 25. ಬಿಕಾಸ್ ಇಲ್ಲಿ 0 ಇರೋದಕ್ಕೆ ನಾ ಡೈರೆಕ್ಟ್ ಇಟ್ಟು ಬರ್ಕೊಂಡೆ, ಕ್ಯಾರಿ ತಗೊಳ್ಳಿಲ್ಲ. 5 1 5. ಸೊ ಆನ್ಸರ್ ಏನಾಗುತ್ತೆ, 5,250. ಆಪ್ಷನ್ ಡಿ 5,250 ರೂಪಾಯಿ ಇಸ್ ದಿ ರೈಟ್ ಆನ್ಸರ್. ಆಹಾರದ ಮೇಲಿನ ಖರ್ಚು ಮಾಡುವ ಮಾಸಿಕ ಖರ್ಚು 5,250 ರೂಪಾಯಿ. ಸೊ ಇವಿಷ್ಟು 3 ಕ್ವಶನ್ಸ್ಗಳು ನಮಗೆ ಪೈ ಚಾರ್ಟ್ ಮೇಲಿನ ಕ್ವಶನ್ಸ್ಗಳಾಗಿದ್ದವು. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಡೇಟಾ ಇಂಟರ್ಪ್ರಿಟೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಒಂದು ಇನ್ಫಾರ್ಮೇಶನ್ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ 3 ಇಂದ 5 ಕ್ವಶನ್ಸ್ಗಳಿಗೆ ನಾವು ಈಸಿಯಾಗಿ ಆನ್ಸರ್ ಮಾಡಿಬಿಡಬಹುದು. ಸೊ ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಲ್ಲಿ ಬೆಸ, ಸಂಖ್ಯಾ, ಜೋಡಿ ಅಥವಾ ಗುಂಪನ್ನು ಆಯ್ಕೆ ಮಾಡಿ ಅಂತ ಕೇಳಿದಾರೆ. ಸೊ ಕ್ಲಾಸಿಫಿಕೇಶನ್ ಚಾಪ್ಟರ್ ಮೇಲಿನ ಕ್ವಶನ್ ಇದು. ಯೂಶುವಲಿ ನಮಗೆ ಕ್ಲಾಸಿಫಿಕೇಶನ್ ಚಾಪ್ಟರ್ ಮೇಲೆ ಸ್ಟೇಟ್ ಗೌರ್ಮೆಂಟ್ಗೆ ಕೇಳೋದು ಕಡಿಮೆ, ಬಟ್ ಸೆಂಟ್ರಲ್ ಗೌರ್ಮೆಂಟ್ಗೆ ತುಂಬಾ ಫಿಕ್ಸ್ ಇದ್ದೇ ಇರುತ್ತೆ. ಇದು ತುಂಬಾ ಕೇಳ್ತಾರೆ. ಸ್ಟೇಟ್ ಗೌರ್ಮೆಂಟ್ಗಳಲ್ಲಿ ಅವಾಗ ಕೇಳ್ತಿರ್ತಾರೆ. ಸೊ ಅದಕ್ಕೋಸ್ಕರ ನೋಡ್ಬಿಡೋಣ. ಸಿಲೆಬಸ್ ಇದೆ ಇದು. ಇಲ್ಲೇನಾಗಿದೆ, 4 ಜೋಡಿಗಳನ್ನು ಕೊಟ್ಟಿದಾರ. ಈ 4 ಜೋಡಿಗಳಲ್ಲಿ ಒಂದು ಆಡ್ ಇದೆ, ಅಂದ್ರೆ ಗುಂಪಿಗೆ ಸೇರದ ಜೋಡಿ ಇದೆ. ಸೊ ಆ ಜೋಡಿ ಯಾವುದು ಅಂತ ನಾವು ಕಂಡುಹಿಡ್ಕೋಬೇಕು.
ಓಕೆ, ನಮಗ ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ 17 ಮೂರಲೆ 51, 17 ಮೂರಲೆ 51. ಈ 51ಕ್ಕೆ +3 ಮಾಡಿದ್ರೆ ನಮಗ 54 ಬರ್ತಾ ಇದೆ. ನೆಕ್ಸ್ಟ್ 13 ಮೂರಲೆ 39, ಈ 39ಕ್ಕ -3 ಮಾಡಿದ್ರೆ ನಮಗ 36 ಬರ್ತಾ ಇದೆ. 29 ಮೂರಲೆ 87, ಈ 87ಕ್ಕ +3 ಮಾಡಿಬಿಟ್ರೆ ನಮಗ 90 ಬರ್ತಾ ಇದೆ. 23 ಮೂರಲೆ 69, ಈ 69ಕ್ಕ +3 ಮಾಡಿಬಿಟ್ರೆ ನಮಗ 72 ಬರ್ತಾ ಇದೆ. ಸೊ ಇಲ್ಲಿ ಏನ್ ಮಾಡಿದಾರ, 17 ಮೂರಲೆ 51, 51ಕ್ಕೆ +3 ಮಾಡಿದಾಗ 54 ಬರ್ತಾ ಇದೆ. 13 ಮೂರಲೆ 39, 39ಕ್ಕೆ -3 ಮಾಡಿದಾಗ 36 ಬರ್ತಾ ಇದೆ. 29 ಮೂರಲೆ 87, 87ಕ್ಕೆ +3 ಮಾಡಿದಾಗ 90 ಬರ್ತಾ ಇದೆ. 23 ಮೂರಲೆ 69, 69ಕ್ಕೆ +3 ಮಾಡಿದಾಗ 72 ಬರ್ತಾ ಇದೆ. ಉಳಿದೆಲ್ಲವುಗಳಲ್ಲಿ ಏನೋ ಇಂಟು 3 ಮಾಡಿ +3 ಮಾಡಿದ್ರೆ ಇಲ್ಲಿ ಮಾತ್ರ ನಾವು -3 ಮಾಡಿದಾಗ 36 ಬರ್ತಾ ಇದೆ. ಸೊ ಗುಂಪಿಗೆ ಸೇರದ ಜೋಡಿ ಆಪ್ಷನ್ ಬಿ. ಇದು ಈ ಗುಂಪಿಗೆ ಸೇರಲ್ಲ. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಎರಡನೇ ಸಂಖ್ಯೆಯು ಮೊದಲ ಸಂಖ್ಯೆಗೆ ಸಂಬಂಧಿಸಿದ ರೀತಿಯಲ್ಲಿಯೇ ಮೂರನೇ ಸಂಖ್ಯೆಗೆ ಸಂಬಂಧಿಸಿದ ಸಂಖ್ಯೆಯನ್ನು ಆಯ್ಕೆ ಮಾಡಿ ಅಂತ ಕೇಳಿದಾರೆ. ಸೊ ಇದು ಅನಾಲಜಿ ಚಾಪ್ಟರ್ ಮೇಲಿನ ಕ್ವಶನ್ ಆಗಿದೆ. ಇಲ್ಲೇನಾಗಿದೆ, ಈ ಎರಡನೇ ಸಂಖ್ಯೆ ಹೇಗೆ ಮೊದಲನೇ ಸಂಖ್ಯೆಗೆ ಸಂಬಂಧಿಸಿದೆಯೋ ಹಾಗೆ ಈ ಮೂರನೇ ಸಂಖ್ಯೆಗೆ ಸಂಬಂಧಿಸುವ ನಾಲ್ಕನೇ ಸಂಖ್ಯೆ ಯಾವುದು ಅಂತ ಕಂಡುಹಿಡ್ಕೋಬೇಕು. ಸಿಂಪಲ್ ಇದೆ. 21 ಇದ್ದಿದ್ದು 11 ಆಗಿದೆ. ಯಾವ ರೀತಿ ಆಗಿರ್ಬೋದು, ಈ 21ಕ್ಕೆ 1 ಆ್ಯಡ್ ಆಗಿ /2 ಆಗಿಬಿಟ್ರೆ ನಮಗ 11 ಬರುತ್ತೆ. 21 + 1 ಅಂದ್ರೆ 22, 22/2 ಅಂದ್ರೆ 11. ಸೊ ಇದನ್ನು ಕೂಡ ನಾವು ಹಾಗೆ ಮಾಡೋಣ. ಈ 31ಕ್ಕೆ ಇಲ್ಲಿ 1 ಆ್ಯಡ್ ಮಾಡಿದ್ವಿ, ಸೊ ಇಲ್ಲಿ ಕೂಡ 1 ಆ್ಯಡ್ ಮಾಡ್ತೀನಿ. ನೆಕ್ಸ್ಟ್ /2 ಮಾಡಿದ್ವಿ, ಇಲ್ಲಿ ಕೂಡ /2 ಮಾಡ್ತೀನಿ. ಅವಾಗ ಏನ್ ಬರುತ್ತೆ, 31 + 1 ಅಂದ್ರೆ 32, 32/2, 32/2 ಅಂದ್ರೆ 16. ಸೊ ನಮಗೆ ಆಪ್ಷನ್ ಬಿ 16 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಎರಡನೇ ಸಂಖ್ಯೆಯು ಮೊದಲ ಸಂಖ್ಯೆಗೆ ಸಂಬಂಧಿಸಿದ ರೀತಿಯಲ್ಲಿ ಮೂರನೇ ಸಂಖ್ಯೆಗೆ ಸಂಬಂಧಿಸಿದ ಸಂಖ್ಯೆಯನ್ನು ಆಯ್ಕೆ ಮಾಡಿ ಅಂತ ಕೇಳಿದಾರೆ. ಸೊ ಇದು ಕೂಡ ನಮಗೆ ಅನಾಲಜಿ ಚಾಪ್ಟರ್ ಮೇಲಿನ ಕ್ವಶನ್. ಈ ಎರಡನೇ ಸಂಖ್ಯೆ ಹೇಗೆ ಮೊದಲನೇ ಸಂಖ್ಯೆಗೆ ಸಂಬಂಧಿಸಿದೆಯೋ ಹಾಗೆ ಮೂರನೇ ಸಂಖ್ಯೆಗೆ ಸಂಬಂಧಿಸಿದ ನಾಲ್ಕನೇ ಸಂಖ್ಯೆ ಯಾವುದು ಅಂತ ನಾವು ಕಂಡುಹಿಡ್ಕೋಬೇಕು. ಏನಾಗಿರ್ಬೋದು, ಓಕೆ, 7 × 56, 7 × 8 ಮಾಡಿದ್ರೆ 56 ಬರುತ್ತೆ. ಆ 56 +1 ಮಾಡಿಬಿಟ್ರೆ ನಮಗ 57 ಬರುತ್ತೆ. ಇದು ಹಾಗೆ ಆಗಿರ್ಬೋದಾ ನೋಡೋಣ. 13 × 13 104. ಸೊ 13 × 8 ಮಾಡಿದ್ರೆ 104, ಈ 104ಕ್ಕೆ +1 ಆ್ಯಡ್ ಮಾಡಿದ್ರೆ 105 ಬರುತ್ತೆ. ಬಟ್ ನಮಗೆ ಆಪ್ಷನ್ಸ್ಗಳಲ್ಲಿ 105 ಇಲ್ಲ. ಸೊ ನಮ್ಮ ಅಪ್ರೋಚ್ ರಾಂಗ್ ಆಗಿದೆ. ಹಾಗಂತ ಕ್ವಶನ್ ರಾಂಗ್ ಅಲ್ಲ, ನಮ್ಮ ಅಪ್ರೋಚ್ ರಾಂಗ್ ಇದೆ. ಸೊ ಬೇರೆ ಅಪ್ರೋಚ್ ನಾವು ಮಾಡಬೇಕು. ಸೊ ಈ ಅಪ್ರೋಚ್ಗಳು ನಮ್ಗೆ ಗೊತ್ತಾಗೋದು ಯಾವಾಗ ಅಂತಂದ್ರೆ ನಾವು ಲಾಟ್ ಆಫ್ ಪ್ರಾಕ್ಟೀಸ್ ಮಾಡಿದಾಗ. ಸೊ ಪ್ರಾಕ್ಟೀಸ್ ತುಂಬಾ ಮಾಡಬೇಕಾಗುತ್ತೆ ಈ ರೀತಿ ಕ್ವಶನ್ಸ್ಗಳಿಗೆ. ಸೊ ಈ ಅಪ್ರೋಚ್ ನಮಗೆ ತಪ್ಪಾಗಿದೆ. ನೆಕ್ಸ್ಟ್ ಯಾವ ರೀತಿ ಇರ್ಬೋದು, 7 ಸ್ಕ್ವೇರ್ 49 ಪ್ಲಸ್ ಈ 7ಕ್ಕೆ 1 ಆ್ಯಡ್ ಮಾಡಿದ್ರೆ 8 ಆಗುತ್ತೆ. ಈ 7 ಸ್ಕ್ವೇರ್ 8 ಆ್ಯಡ್ ಮಾಡಿಬಿಟ್ರೆ ನಮಗ 57 ಬರುತ್ತೆ. ಇದು ಹಾಗೆ ಆಗಿರ್ಬೋದಾ ಚೆಕ್ ಮಾಡೋಣ. 13 ಸ್ಕ್ವೇರ್ ಪ್ಲಸ್ 13ಕ್ಕೆ 1 ಆ್ಯಡ್ ಮಾಡಿದ್ರೆ 14, 13 ಸ್ಕ್ವೇರ್ ಪ್ಲಸ್ 14 ಆ್ಯಡ್ ಮಾಡಿ ನೋಡೋಣ. 13 ಸ್ಕ್ವೇರ್ ಅಂದ್ರೆ 169, 169 ಪ್ಲಸ್ 14, 169 ಪ್ಲಸ್ 14 ಅಂದ್ರೆ 3, 1 ಕ್ಯಾರಿ ಆಯ್ತು, 8 ಆಯ್ತು, ಆಮೇಲೆ 183. ಸೊ 183 ಅನ್ನೋದು ನಮ್ಗೆ ಆಪ್ಷನ್ ಅಲ್ಲಿ ಇದೆ, ಅದಕ್ಕೋಸ್ಕರ ಆಪ್ಷನ್ ಸಿ 183 ಇಸ್ ದಿ ರೈಟ್ ಆನ್ಸರ್. ಸೊ ಈ ಕ್ವಶನ್ಗೆ ನಮ್ಗೆ ಈ ಅಪ್ರೋಚ್ ಕರೆಕ್ಟ್ ಆಗಿ ಹೊಂದ್ತಾ ಇದೆ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಪ್ರಶ್ನೆಯಲ್ಲಿ ಕಾಣೆಯಾದ ಸಂಖ್ಯೆಯನ್ನು ಹುಡುಕಿ ಅಂತ ಕೇಳಿದಾರ. ಸೊ ಇದು ಮಿಸ್ಸಿಂಗ್ ಕ್ಯಾರೆಕ್ಟರ್ ಚಾಪ್ಟರ್ ಮೇಲೆ ಅಥವಾ ಇನ್ಸರ್ಟಿಂಗ್ ಕ್ಯಾರೆಕ್ಟರ್ ಚಾಪ್ಟರ್ ಮೇಲಿನ ಕ್ವಶನ್ ಇದು. ಓಕೆ, ಇಲ್ಲಿ 5 ಇದೆ, 5 ಇದ್ದಿದ್ದು 8 ಆಯ್ತು, 8 ಇದ್ದಿದ್ದು 13 ಆಯ್ತು, 13 ಇದ್ದಿದ್ದು 22 ಆಯ್ತು, 22 ಇದ್ದಿದ್ದು 39 ಆಯ್ತು, 39 ಇದ್ದಿದ್ದು ಯಾವ ಸಂಖ್ಯೆ ಆಗುತ್ತೆ ಅಂತ ಕ್ವಶನ್ ಇದೆ. ಸಿ 5 2ರಲ್ಲಿ 10, 10ರಲ್ಲಿ -2 ಮಾಡಿಬಿಟ್ರೆ ನಮಗ 8 ಬರ್ತಾ ಇದೆ. 8 2ರಲ್ಲಿ 16, ಈ 16ರಲ್ಲಿ -3 ಮಾಡಿದ್ರೆ ನಮಗ 13 ಬರ್ತಾ ಇದೆ. 13 2ರಲ್ಲಿ 26, 26ರಲ್ಲಿ -4 ಮಾಡಿಬಿಟ್ರೆ ನಮಗ 22 ಬರ್ತಾ ಇದೆ.
22 ಎರಡರಲ್ಲಿ 44, ಈ 44ಅಲ್ಲಿ -5 ಮಾಡಿಬಿಟ್ರೆ ನಮಗ 39 ಬರ್ತಾ ಇದೆ. ಸೊ ಇವಾಗ ಏನ್ ಮಾಡಬೇಕು, 39 ನ ಡಬಲ್ ಮಾಡಬೇಕು ಮತ್ತು ಡಬಲ್ ಮಾಡಿದಾಗ ಬರುವಂತ ಸಂಖ್ಯೆಯಲ್ಲಿ ನಾವು -6 ಮಾಡಬೇಕು. ಹಾಗೆ ಮಾಡಿದಾಗ ನಮ್ಗೆ ಇಲ್ಲಿ ಯಾವ ಸಂಖ್ಯೆ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ಇವಾಗ 39 ಡಬಲ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, 78 ಬರುತ್ತೆ. ಈ 78 ಅಲ್ಲಿ -6 ಮಾಡಿದ್ರೆ ನಮಗ 72 ಬರುತ್ತೆ. ಸೊ ಆಪ್ಷನ್ ಬಿ 72 ಇಸ್ ದಿ ರೈಟ್ ಆನ್ಸರ್. ತುಂಬಾ ಸಿಂಪಲ್ ಆಗಿದೆ. ನೆಕ್ಸ್ಟ್ ಕ್ವಶನ್, ಡೇವಿಡ್ 78 ಅರ್ಧದಿಂದ ಭಾಗಿಸಿ 11 ಸೇರಿಸುತ್ತಾನೆ, ಕೊನೆಯಲ್ಲಿ ಅವನು ಯಾವ ಸಂಖ್ಯೆಯನ್ನು ಪಡೆಯುತ್ತಾನೆ ಅಂತ ಕ್ವಶನ್ ಇದೆ. ಸೊ ಇದು ಮ್ಯಾಥಮೆಟಿಕಲ್ ರೀಸನಿಂಗ್ ಅಂತ ಒಂದು ಚಾಪ್ಟರ್ ಬರುತ್ತೆ, ಆ ಚಾಪ್ಟರ್ ಮೇಲಿನ ಕ್ವಶನ್ ಆಗಿದೆ. ಇಲ್ಲೇನಾಗಿದೆ, 78 ಅನ್ನೋದನ್ನ ನಾವು ಅರ್ಧದಿಂದ ಭಾಗಿಸ್ಬೇಕಂತ. ಸೊ 78 ಅನ್ನೋದನ್ನ ಅರ್ಧದಿಂದ ಭಾಗಿಸಿ 11 ಆಡ್ ಮಾಡ್ಬೇಕಂತ. ಅವಾಗ ಯಾವ ಸಂಖ್ಯೆ ಬರುತ್ತೆ ಅನ್ನೋದು ನಮ್ ಕ್ವಶನ್. ಸಿ ಓಕೆ, 78 ಅನ್ನೋದನ್ನ ನಾವು ಅರ್ಧದಿಂದ ಭಾಗಿಸೋಣ, ಆಮೇಲೆ 11 ಆಡ್ ಮಾಡೋಣ. ಸೊ ಈ 2 ಮೇಲ್ಗಡೆ ಬರುತ್ತೆ, ಅವಾಗ ಏನಾಗುತ್ತೆ, 78 × 2 + 11 ಆಗುತ್ತೆ. 78 × 2 ಅಂದ್ರೆ 156 + 11. ಸೊ 156 + 11 ಅಂದ್ರೆ 167 ಆಗುತ್ತೆ. ಆಪ್ಷನ್ ಸಿ 167 ಇಸ್ ದಿ ರೈಟ್ ಆನ್ಸರ್. ಅಥವಾ 78 ನಾವು ಅರ್ಧದಿಂದ ಭಾಗ ಮಾಡ್ಬೇಕಂತೆ. ಸೊ ಅರ್ಧ ಅನ್ನೋದನ್ನ ನಾನು 0.5 ಅಂತ ಕೂಡ ಬರ್ಕೊಳ್ಬಹುದು. ಸೊ 0.5 ಅಂತ ಬರ್ಕೊಂತೀನಿ, ಆಮೇಲೆ 11 ಆಡ್ ಮಾಡಬೇಕು. ಇವಾಗ ಪಾಯಿಂಟ್ ನ ರಿಮೂವ್ ಮಾಡೋದಕ್ಕೋಸ್ಕರ ನಾನು ಮೇಲ್ಗಡೆನೂ 10ರಿಂದ ಮಲ್ಟಿಪ್ಲೈ ಮಾಡ್ತೀನಿ, ಕೆಳಗಡೆ ಕೂಡ 10ರಿಂದ ಮಲ್ಟಿಪ್ಲೈ ಮಾಡ್ತೀನಿ. ಅವಾಗ ಏನಾಗುತ್ತೆ, 78 ಅನ್ನೋದು 780 ಆಗುತ್ತೆ, 0.5 ಅನ್ನೋದು 5 ಆಗುತ್ತೆ, ಪ್ಲಸ್ 11. ಇವಾಗ 780 5ರಿಂದ ಡಿವೈಡ್ ಮಾಡ್ತೀನಿ. 5 ಒಂದ್ಲೇ 5, 5 ಒಂದ್ಲೇ 5, 2 ಕ್ಯಾರಿ ಆಯ್ತು, 5 ಐದ್ಲೇ 25, 3 ಕ್ಯಾರಿ ಆಯ್ತು, 5 6ಲೇ 36, 156 + 11 ಅಂದ್ರೆ 167. ಸೊ ಆಪ್ಷನ್ ಸಿ 167 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, 25 ವರ್ಷಗಳಲ್ಲಿ ಹಣವು 3 ಪಟ್ಟು ಆಗುವ ಸರಳ ಬಡ್ಡಿ ದರ ಎಷ್ಟು ಅಂತ ಕೇಳಿದಾರ. ಸೊ ಸಿಂಪಲ್ ಇಂಟ್ರೆಸ್ಟ್ ಚಾಪ್ಟರ್ ಮೇಲಿನ ಕ್ವಶನ್ ಇದು. ಈ ಚಾಪ್ಟರ್ ಮೇಲಿನ ಕ್ವಶನ್ ಯಾಕೆ ತಗೊಂಡಿದ್ದೀನಿ ಅಂತಂದ್ರೆ, KS ಎಕ್ಸಾಮ್ ನಲ್ಲೂ ಕೇಳಿಲ್ಲ, PDO HK ಎಕ್ಸಾಮ್ ನಲ್ಲೂ ಕೇಳಿಲ್ಲ. ಅದಕ್ಕೋಸ್ಕರ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಾಂಪೌಂಡ್ ಇಂಟ್ರೆಸ್ಟ್ ಚಾಪ್ಟರ್ಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾವೆ PDO ನಾನ್ HK ಎಕ್ಸಾಮ್ಗೆ. ಸೊ ಇಲ್ಲೇನಾಗಿದೆ, ನಾವೊಂದು ಹಣ ಡೆಪಾಸಿಟ್ ಮಾಡೀನಿ ಬ್ಯಾಂಕ್ನಲ್ಲಿ, ಆ ಹಣ 25 ವರ್ಷದಲ್ಲಿ 3 ಪಟ್ಟಾಗಿದೆ ಅಂತ. ಸೊ 25 ವರ್ಷಗಳಲ್ಲಿ 3 ಪಟ್ಟಾಗಿದೆ ಅಂತಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಥವಾ ಬಡ್ಡಿ ದರ ಎಷ್ಟು ಅಂತ ಕ್ವಶನ್ ಇದೆ. ಸಿ 3 ಪಟ್ಟು ಅಂದ್ರೆ ಏನು, 100 ರೂಪಾಯಿ ಇದ್ದಿದ್ದು 300 ರೂಪಾಯಿ ಆಗಿದೆ ಅಂತ ಅರ್ಥ. 3 ಪಟ್ಟು ಅಂದ್ರೆ, ಸೊ 100 ರೂಪಾಯಿ ಇದ್ದಿದ್ದು 300 ರೂಪಾಯಿ ಆಗೈತೆ ಅಂದ್ರ 200 ರೂಪಾಯಿ ಬಡ್ಡಿ ಬಂದಿದೆ ಅಂತ ಅರ್ಥ. 300ರಲ್ಲಿ 100 ಮೈನಸ್ ಮಾಡಿದ್ರೆ 200 ರೂಪಾಯಿ, 200 ರೂಪಾಯಿ ಬಡ್ಡಿ ಬಂದಿದೆ ಅಂತ ಅರ್ಥ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂತ ಕೇಳಿದಾರ. ಸೊ 200 ರೂಪಾಯಿ ನಮಗ 25 ವರ್ಷದಲ್ಲಿ ಬಂದೈತಿ ಬಡ್ಡಿ. ರೇಟ್ ಆಫ್ ಇಂಟ್ರೆಸ್ಟ್ ಅಂದ್ರೆ ಏನು, ಪ್ರತಿ 100ಕ್ಕೆ ಪ್ರತಿ ವರ್ಷ ಎಷ್ಟು ಬರುತ್ತೆ ಅನ್ನೋದೇ ರೇಟ್ ಆಫ್ ಇಂಟ್ರೆಸ್ಟ್. ಇವಾಗ 25 ವರ್ಷಕ್ಕೆ 200 ರೂಪಾಯಿ ಬಂದೈತೆ ಅಂದ್ರ ಪ್ರತಿ ವರ್ಷಕ್ಕೆ ಎಷ್ಟು ಬಂದಂಗ, 200 / 25. 25 ಒಂದ್ಲೇ 25, 25 ಎಂಟ್ಲೆ 200. ಸೊ ಪ್ರತಿ ವರ್ಷಕ್ಕೆ ನಮಗ 8% ಬಂದಂಗ. ಮತ್ತೊಮ್ಮೆ ಹೇಳ್ತೀನಿ ನೋಡಿ, ರೇಟ್ ಆಫ್ ಇಂಟ್ರೆಸ್ಟ್ ಅಥವಾ ಬಡ್ಡಿ ದರ ಅಂತಂದ್ರ ಪ್ರತಿ ವರ್ಷಕ್ಕ 100 ರೂಪಾಯಿಕ ಎಷ್ಟು ಬಡ್ಡಿ ಬರುತ್ತೋ ಅದೇ ನಮ್ಮ ರೇಟ್ ಆಫ್ ಇಂಟ್ರೆಸ್ಟ್ ಆಗಿರುತ್ತೆ. ಇಲ್ಲೇನ್ ಕೊಟ್ಟಿದಾರ, 25 ವರ್ಷದಲ್ಲಿ ಹಣ 3 ಪಟ್ಟು ಆಗುತ್ತಂತ, ಅಂದ್ರೆ 100 ರೂಪಾಯಿ ಇದ್ದಿದ್ದು 300 ರೂಪಾಯಿ ಆಗುತ್ತಂತ. ಸೊ 200 ರೂಪಾಯಿ ನಮಗ ಬಡ್ಡಿ ಬಂದಂಗ ಆಯ್ತು. 25 ವರ್ಷದಲ್ಲಿ 200 ರೂಪಾಯಿ ಬಡ್ಡಿ ಬಂದಿದೆ, ಹಾಗಾದ್ರೆ ಪ್ರತಿ ವರ್ಷಕ್ಕೆ ಎಷ್ಟು ಬಡ್ಡಿ ಬಂದಂಗ, 8 ರೂಪಾಯಿ ಬಂದಂಗ. ಸೊ 8% ಅನ್ನೋದೇ ನಮಗ ರೇಟ್ ಆಫ್ ಇಂಟ್ರೆಸ್ಟ್. ಸೊ ಆಪ್ಷನ್ ಬಿ 8% ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಚಕ್ರ ಬಡ್ಡಿ ದರದಲ್ಲಿ ಹಣವು 2 ವರ್ಷಗಳಲ್ಲಿ 672 ಮತ್ತು 3 ವರ್ಷಗಳಲ್ಲಿ 714 ಆಗುತ್ತದೆ. ಬಡ್ಡಿ ದರವನ್ನು ಕಂಡುಹಿಡಿಯಿರಿ ಅಂತ ಏನೋ ಕೊಟ್ಟಿದಾರ. ಸಿ ಇಲ್ಲಿ 2 ವರ್ಷಗಳಲ್ಲಿ ಅಸಲು ಎಷ್ಟಿದೆಯೋ ಗೊತ್ತಿಲ್ಲ, ಆ ಅಸಲು 672 ಆಗಿರುತ್ತಾ, 3ನೇ ವರ್ಷಕ್ಕೆ ಅದು 714 ರೂಪಾಯಿ ಆಗುತ್ತಾ. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಅಥವಾ ಬಡ್ಡಿ ದರ ಎಷ್ಟು ಅಂತ ಕೇಳಿದಾರ. ಇದೇ ಒಂದ್ ವೇಳೆ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಆಗಿದ್ರೆ ಸ್ವಲ್ಪ ಟಫ್ ಆಗ್ತಾ ಇತ್ತು ನಾವು, ಬಿಕಾಸ್ ಸಿಂಪಲ್ ಇಂಟ್ರೆಸ್ಟ್ ಮೇಲೆ ಬಡ್ಡಿ ದರ ಕಂಡುಹಿಡಿಬೇಕಂದ್ರೆ ನಮಗೆ ಪ್ರಿನ್ಸಿಪಲ್ ಬೇಕಾಗುತ್ತೆ. ಬಟ್ ಇಲ್ಲಿ ಹಂಗಾಗಲ್ಲ, ಬಿಕಾಸ್ ಸಿಂಪಲ್ ಇಂಟ್ರೆಸ್ಟ್ಗೂ ಮತ್ತು ಕಾಂಪೌಂಡ್ ಇಂಟ್ರೆಸ್ಟ್ಗೂ ಇರೋ ಡಿಫರೆನ್ಸ್ ಏನಂದ್ರೆ, ಸಿಂಪಲ್ ಇಂಟ್ರೆಸ್ಟ್ ನಲ್ಲಿ ನಮಗೆ ಅಸಲಿನ ಮೇಲೆ ಮಾತ್ರ ಬಡ್ಡಿ ಇರುತ್ತೆ, ಬಟ್ ಕಾಂಪೌಂಡ್ ಇಂಟ್ರೆಸ್ಟ್ ನಲ್ಲಿ ಅಸಲಿನ ಮೇಲೂ ಬಡ್ಡಿ ಇರುತ್ತೆ, ಬಡ್ಡಿಯ ಮೇಲೂ ಬಡ್ಡಿ ಇರುತ್ತೆ. ಇಲ್ಲಿ 2 ವರ್ಷಕ್ಕೆ 672 ಆಗಿತ್ತಾ,
ಮೂರನೇ ವರ್ಷಕ್ಕೆ ನಮಗ ಈ ಒಟ್ಟು 672 ಮೇಲೆ ಬಡ್ಡಿ ಬರುತ್ತೆ. ಸೊ 672 ಮೇಲೆ ಎಷ್ಟು ಬಡ್ಡಿ ಬಂದಿದೆ ಚೆಕ್ ಮಾಡೋಣ. 714ರಲ್ಲಿ ನಾವು 672 ಮೈನಸ್ ಮಾಡಿಬಿಟ್ರೆ ಒಟ್ಟು ಬಡ್ಡಿ ಎಷ್ಟು ಬಂದಿದೆ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಎಷ್ಟಾಗುತ್ತೆ 714ರಲ್ಲಿ 672 ಮೈನಸ್ ಮಾಡಿದ್ರ 28 ಪ್ಲಸ್ 14 28 ಪ್ಲಸ್ 14 ಮಾಡಿದ್ರೆ ನಮಗ 42 ರೂಪಾಯಿ ಬರ್ತಾ ಇದೆ. ಸೊ ಮೂರನೇ ವರ್ಷಕ್ಕೆ ನಮಗ 42 ರೂಪಾಯಿ ಬಡ್ಡಿ ಬರ್ತಾ ಇದೆ. ಎಷ್ಟಕ್ಕ 672ಕ್ಕೆ 672ಕ್ಕೆ 42 ರೂಪಾಯಿ ಬಡ್ಡಿ ಬರ್ತಾ ಇದೆ ಅಂದ್ರೆ 100ಕ್ಕೆ ಎಷ್ಟು? ಬಿಕಾಸ್ ನಾವು ಯಾವಾಗಲೂ ರೇಟ್ ಆಫ್ ಇಂಟ್ರೆಸ್ಟ್ ಪ್ರತಿ 100ಕ್ಕೆ ಎಷ್ಟು ಅಂತ ಕಂಡುಹಿಡಿಬೇಕಾಗುತ್ತೆ. 6 ಏಳೆ 42, 6 ಒಂದ್ಲೆ 6, 6 ಒಂದ್ಲೆ 6, 6 ಎರಡಲೆ 12, 7 ಒಂದ್ಲೆ 7, 7 ಒಂದ್ಲೆ 7, 4 ಕ್ಯಾರಿ ಆಯ್ತು, 7 6ಲೆ 42. ಸೊ 4 4ಲೆ 16, 4 4ಲೆ 16, 4 25ಲೆ 100, 4 6ಲೆ 24, 1 ಕ್ಯಾರಿ ಆಯ್ತು, ಪಾಯಿಂಟ್ ಬಿಟ್ಟು 0 ಉಳಿಸ್ಕೊಂಡೆ, 4 2ಲೆ 8, 2 ಕ್ಯಾರಿ ಆಯ್ತು, 20 ಆಯ್ತು, 4 5ಲೆ 20. ಸೊ ನಮ್ಗೆ ಆನ್ಸರ್ ಏನು ಬರುತ್ತೆ? 6.25% ಇಸ್ ದಿ ರೈಟ್ ಆನ್ಸರ್. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ, ಚಕ್ರ ಬಡ್ಡಿಯ ಮೇಲಿನ ಕ್ವಶನ್ ಇದಾಗಿದೆ. ಒಂದು ಅಸಲನ್ನು ಬ್ಯಾಂಕಲ್ಲಿ ಇಟ್ಟಿರ್ತೀನಿ ಚಕ್ರ ಬಡ್ಡಿ ಅಂತೆ. 2 ವರ್ಷಕ್ಕೆ ಅದು 672 ರೂಪಾಯಿ ಆಗಿದೆ, ಮೂರನೇ ವರ್ಷಕ್ಕೆ ಅದು 714 ರೂಪಾಯಿ ಆಗಿದೆ. ಇಲ್ಲಿ ನಮಗೆ ಈ 672 ಅಂದ್ರೆ ಅಲ್ಲಿ ಅಸಲು ಇದೆ, 2 ವರ್ಷಕ್ಕೆ ಬಡ್ಡಿ ಎಷ್ಟಾಗಿರುತ್ತೋ ಆ ಬಡ್ಡಿನೂ ಸೇರಿಸಿ ಒಟ್ಟು 672 ಇದೆ. ಮೂರನೇ ವರ್ಷ ನಮಗ 672 ಮೇಲೆ ಬಡ್ಡಿ ಬಂದಿರುತ್ತೆ. ಸೊ 672ಕ್ಕೆ ಎಷ್ಟು ಬಡ್ಡಿ ಬಂದಂಗಾಯ್ತು? ಮೂರನೇ ವರ್ಷಕ್ಕೆ 42 ರೂಪಾಯಿ ಬಡ್ಡಿ ಬಂದಂಗಾಯ್ತು. 672 ರೂಪಾಯಿಗೆ 42 ರೂಪಾಯಿ ಬಡ್ಡಿ ಬಂದಿದೆ ಅಂದ್ರೆ 100ಕ್ಕೆ ಎಷ್ಟು ಬಂದಂಗ? ಬಿಕಾಸ್ ನಮ್ಗೆ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನೋದು 100ಕ್ಕೆ ಎಷ್ಟು ಅಂತ ಇರುತ್ತೆ. ರೇಟ್ ಆಫ್ ಇಂಟ್ರೆಸ್ಟ್ ಅಂದ್ರೆ 100ಕ್ಕೆ ಎಷ್ಟು ಅಂತ, ಒಂದು ವರ್ಷಕ್ಕೆ ಪ್ರತಿ 100ಕ್ಕೆ ಎಷ್ಟು ಬಡ್ಡಿ ಅಂತ. ಸೊ 672ಕ್ಕೆ 42 ರೂಪಾಯಿ ಬಡ್ಡಿ ಬರ್ತಾ ಇದೆ ಅಂದ್ರೆ ಪ್ರತಿ 100ಕ್ಕೆ 6.25 ರೂಪಾಯಿ ನಮಗ ಬಡ್ಡಿ ಬಂದಂಗ. ಸೊ ನಮ್ಗೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ? 6.25% ಇಸ್ ದಿ ರೈಟ್ ಆನ್ಸರ್. ಸೊ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಎರಡು ಸಂಖ್ಯೆಗಳು 1:2 ಅನುಪಾತದಲ್ಲಿ ಇರುತ್ತವೆ. ಪ್ರತಿಯೊಂದಕ್ಕೂ 4 ಸೇರಿಸಿದಾಗ ಅನುಪಾತವು 2:3 ಆಗುತ್ತದೆ. ಆ ಸಂಖ್ಯೆಗಳು ಯಾವುವು ಅಂತ ಹೇಳಿದ್ದಾರೆ. ಸೊ ರೇಷಿಯೋ ಅಂಡ್ ಪ್ರೊಪೋರ್ಷನ್ ಮೇಲಿನ ಕ್ವಶನ್ ಇದು, ಅನುಪಾತ ಮತ್ತು ಸಮಾನುಪಾತ ಚಾಪ್ಟರ್ ಮೇಲಿಂದು. 2 ಸಂಖ್ಯೆ ಅದಾವು, ಆ ಸಂಖ್ಯೆಗಳು 1:2 ಅನುಪಾತದಲ್ಲಿ ಅದಾವು. ಪ್ರತಿ ಸಂಖ್ಯೆಗೆ ನಾವು 4 ಆಡ್ ಮಾಡಿದ್ರ ಆ ಸಂಖ್ಯೆಗಳ ರೇಷಿಯೋ 2:3 ಆಗುತ್ತಂತ. ಹಾಗಾದ್ರೆ ಆ ಸಂಖ್ಯೆಗಳು ಯಾವುವು ಅಂತ ಕ್ವಶನ್ ಕೇಳಿದಾರೆ. ಸೊ ಮೊದಲು ಆ ಸಂಖ್ಯೆಗಳ ರೇಷಿಯೋ ಎಷ್ಟಿತ್ತು? 1:2. 4 ಸೇರಿಸಿದ ಮೇಲೆ ಎಷ್ಟಾಯ್ತು? 2:3 ಆಯ್ತು. ಯಾವುದೇ 2 ಸಂಖ್ಯೆಗಳಿಗೆ ಒಂದು ಸಮಾನವಾದ ಸಂಖ್ಯೆಯನ್ನ ಆಡ್ ಮಾಡ್ತಾ ಇದೀವಿ ಅಥವಾ ಸೇರಿಸ್ತಾ ಇದೀವಿ ಅಂತಂದ್ರ ಅವೆರಡೂ ಸಂಖ್ಯೆಗಳ ಡಿಫ್ರೆನ್ಸ್ ಯಾವಾಗಲೂ ಸೇಮ್ ಇರಬೇಕು. ಫಾರ್ ಎಕ್ಸಾಂಪಲ್ 7 ಮತ್ತು 8 ಅನ್ನೋ 2 ಸಂಖ್ಯೆ ಅದಾವು. ಇವು 2 ಸಂಖ್ಯೆಗಳ ನಡುವಿನ ಡಿಫ್ರೆನ್ಸ್ ಎಷ್ಟಿದೆ? 1 ಇದೆ. ಇವಾಗ ಈ 2 ಸಂಖ್ಯೆಗೆ ನಾನು 5ರಿಂದ ಆಡ್ ಮಾಡ್ತೇನೆ, 5 ಆಡ್ ಮಾಡ್ತೇನೆ. ಅವಾಗ 7 ಇದ್ದಿದ್ದು ಏನಾಗುತ್ತೆ? 12 ಆಗುತ್ತೆ. 8 ಇದ್ದಿದ್ದು 13 ಆಗುತ್ತೆ. ಇವಾಗ ಇವೆರಡರ ನಡುವಿನ ಡಿಫ್ರೆನ್ಸ್ ಎಷ್ಟಿದೆ? 1 ಇದೆ. ಮೊದಲು ಇವೆರಡರ ನಡುವಿನ ಡಿಫ್ರೆನ್ಸ್ ಎಷ್ಟಿತ್ತು? 1 ಇತ್ತು. ಇವಾಗ ಎಷ್ಟಿದೆ? 1 ಇದೆ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಟು ಯು, ಯಾವುದೇ 2 ಸಂಖ್ಯೆಗೆ ಒಂದು ಸಮಾನ ಸಂಖ್ಯೆಯನ್ನ ಆಡ್ ಮಾಡಿದಾಗ ಆ ಸಂಖ್ಯೆಗಳ ನಡುವಿನ ಡಿಫ್ರೆನ್ಸ್ ಸೇಮ್ ಇರುತ್ತೆ. ಮೊದಲು ಇವು 2 ಸಂಖ್ಯೆಗಳ ನಡುವಿನ ಡಿಫ್ರೆನ್ಸ್ ಎಷ್ಟಿತ್ತು? 1 ಇತ್ತು. 4 ಆಡ್ ಮಾಡಿದ ನಂತರ ಇವುಗಳ ಡಿಫ್ರೆನ್ಸ್ ಎಷ್ಟಿದೆ? 1 ಇದೆ. ಸೊ ನಮಗೆ ಇಲ್ಲಿ ಪ್ರಾಬ್ಲಮ್ ಇಲ್ಲ. ಒಂದ್ ವೇಳೆ ಡಿಫ್ರೆನ್ಸ್ ಸೇಮ್ ಇಲ್ಲದೆ ಇದ್ದಾಗ ನಾವು ಡಿಫ್ರೆನ್ಸ್ ಸೇಮ್ ಮಾಡ್ಕೋಬೇಕಾಗುತ್ತೆ. ಎನಿವೆ ಇವಾಗ ಪ್ರಾಬ್ಲಮ್ ಏನಿಲ್ಲ. ಸೊ ಇವೆರಡರ ನಡುವಿನ ಡಿಫ್ರೆನ್ಸ್ 1 ಇದೆ, ಇವೆರಡರ ನಡುವಿನ ಡಿಫ್ರೆನ್ಸ್ 1 ಇದೆ. ಇವಾಗ 1 ಯೂನಿಟ್ ಇದ್ದಿದ್ದು 2 ಯೂನಿಟ್ ಆಯ್ತು, 1 ಯೂನಿಟ್ ಜಾಸ್ತಿ ಆಯ್ತು. 2 ಯೂನಿಟ್ ಇದ್ದಿದ್ದು 3 ಯೂನಿಟ್ ಆಯ್ತು. ವಾಟ್ ಇಟ್ ಮೀನ್ಸ್ 1 ಯೂನಿಟ್ ಜಾಸ್ತಿ ಆಯ್ತು. ಯಾಕೆ ಜಾಸ್ತಿ ಆಯ್ತು? 4 ಆಡ್ ಮಾಡಿದ್ದಕ್ಕೆ. ಸೊ ಇಲ್ಲಿ 1 ಯೂನಿಟ್ ಅನ್ನೋದೇ ನಮಗ 4. 1 ಯೂನಿಟ್ ಅನ್ನೋದೇ 4 ಆದ್ರೆ ಮೊದಲನೇ ಸಂಖ್ಯೆ 1 ಯೂನಿಟ್ ಇದೆ. ಹಾಗಾದ್ರೆ 1 ಯೂನಿಟ್ ಅನ್ನೋದು ಎಷ್ಟಾಗುತ್ತೆ? 4 ಆಗುತ್ತೆ. 1 ಯೂನಿಟ್ ಅನ್ನೋದೇ 4 ಆಗೋದಾದ್ರೆ ಎರಡನೇ ಸಂಖ್ಯೆ ಎಷ್ಟು ಯೂನಿಟ್ ಇದೆ? 2 ಯೂನಿಟ್ ಇದೆ. ಸೊ 2 ಯೂನಿಟ್ ಅನ್ನೋದು ಎಷ್ಟಾಗುತ್ತೆ? 4 2 8 ಆಗುತ್ತೆ. ಸೊ ಅವೆರಡು ಸಂಖ್ಯೆಗಳು ಯಾವುವು? 4 ಮತ್ತು 8. ಆಪ್ಷನ್ ಬಿ 4 ಮತ್ತು 8. ಯಾರಿಗಾದ್ರೂ ಡೌಟ್ ಇದ್ದವರು ನೀವು ಬೇಕಿದ್ರೆ ಚೆಕ್ ಮಾಡ್ಬೋದು. ಈ 4 ಮತ್ತು 8ರದ ರೇಷಿಯೋ ಏನು? 4 1 4, 4 2 8, 1:2 ದಲ್ಲಿ ಅದಾವ. ಸೊ 4 ಮತ್ತು 8 ಸಂಖ್ಯೆಗಳು. ಇವೆರಡು ಸಂಖ್ಯೆಗೆ 4ರಿಂದ ಆಡ್ ಮಾಡ್ತೀನಿ ನಾನು. ಇವಾಗ ಏನಾಗುತ್ತೆ? 4 ಇದ್ದಿದ್ದು 8 ಆಗುತ್ತೆ, 8 ಇದ್ದಿದ್ದು 12 ಆಗುತ್ತೆ.
ಇವಾಗ ಇವೆರಡರ ರೇಷೋ ಎಷ್ಟಾಗುತ್ತೆ? 4 3 12, ಸಾರಿ 4 2 8 ರೇಷೋ 4 3 12, 2:3 ಆಯ್ತಾ? ಎಸ್, 2:3 ಆಗಿದೆಯಾ? ಸೊ ನಮಗೆ 4 ಮತ್ತು 8 ಇಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಒಂದು ವಸ್ತುವಿನ ಬೆಲೆಯು 25% ರಷ್ಟು ಕಡಿಮೆಯಾಗಿದೆ ಮತ್ತು ಅದರ ದೈನಂದಿನ ಮಾರಾಟವು 30ರಷ್ಟು ಹೆಚ್ಚಾಗಿದೆ. ದೈನಂದಿನ ಮಾರಾಟದಲ್ಲಿ ನಿವ್ವಳ ಪ್ರತಿಶತ ಪರಿಣಾಮವನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾರೆ. ಸೊ ಕ್ವಶನ್ ಏನಿದೆ ಅಂದ್ರೆ, ಒಂದು ವಸ್ತುವಿನ ಬೆಲೆಯಲ್ಲಿ 25% ಕಡಿಮೆ ಆಗಿದೆ ಅಂತ. ಸೊ ಬೆಲೆಯಲ್ಲಿ ಕಡಿಮೆ ಆಗಿದೆ ಅಂತಂದ್ಮೇಲೆ ಕೊಂಡ್ಕೊಳ್ಳೋರ ಸಂಖ್ಯೆ ಜಾಸ್ತಿ ಆಗುತ್ತಾ? ಎಷ್ಟು ಜಾಸ್ತಿ ಆಗಿದೆ? 30% ಮಾರಾಟ ಜಾಸ್ತಿ ಆಗಿದೆ ಅಂತ. ಬೆಲೆಯಲ್ಲಿ 25% ಕಡಿಮೆ ಆಗಿದ್ದಕ್ಕ 30% ಮಾರಾಟ ಜಾಸ್ತಿ ಆಯ್ತು ಅಂತ. ಸೊ ಅವ್ರದ್ದು ಒಟ್ಟು ಏನು ವ್ಯಾಪಾರ ಏನು ಕಡಿಮೆ ಆಯ್ತು ಜಾಸ್ತಿ ಆಯ್ತು ಅಂತ ಕಂಡುಹಿಡಿಬೇಕು. ಕಡಿಮೆ ಆದ್ರೆ ಎಷ್ಟು ಪರ್ಸೆಂಟ್ ಕಡಿಮೆ ಆಯ್ತು, ಜಾಸ್ತಿ ಆದ್ರೆ ಎಷ್ಟು ಪರ್ಸೆಂಟ್ ಜಾಸ್ತಿ ಆಯ್ತು ಅಂತ ನಾವು ಕಂಡುಹಿಡಿಬೇಕು. ಓಕೆ, ಸೊ ಇವಾಗ ಏನ್ ಮಾಡೋಣ, ಮೊದಲು ಅದ್ರ ಬೆಲೆ 100 ರೂಪಾಯಿ ಇತ್ತು ಅಂತ ಅನ್ಕೊಳ್ಳೋಣ. ಮೊದಲು 100 ರೂಪಾಯಿ ಇತ್ತು ಅಂತ ಅನ್ಕೊಳ್ಳೋಣ. ಆ ಒಂದು ವಸ್ತುವಿನ ಬೆಲೆ ದಿನಕ್ಕೆ 100 ಜನ ಕೊಂಡ್ಕೊಳ್ತಾ ಇದ್ರು ಅಂತ ಅನ್ಕೊಳ್ಳೋಣ. ಸೊ ಒಟ್ಟು ವ್ಯಾಪಾರ ಎಷ್ಟು ಆಯ್ತು ಅವಾಗ? 100 × 100 ಅಂದ್ರೆ 10,000. ಮತ್ತೊಮ್ಮೆ ಹೇಳ್ತಾ ಇದೀನಿ ನೋಡಿ, ಮೊದಲು ಆ ವಸ್ತುವಿನ ಬೆಲೆ 100 ರೂಪಾಯಿ ಇತ್ತು, ಪ್ರತಿದಿನಕ್ಕೆ 100 ಮಂದಿ ಕೊಂಡ್ಕೊತಿದ್ರು. ಸೊ 100 × 100 10,000 ರೂಪಾಯಿ ವ್ಯಾಪಾರ ಆಗ್ತಾ ಇತ್ತು. ಇವಾಗ ಏನಾಗಿದೆ? ವಸ್ತುವಿನ ಬೆಲೆಯಲ್ಲಿ 25% ಕಡಿಮೆ ಆಗಿದೆ. ಮೊದಲು 100 ಇದ್ದಿದ್ದು ಇವಾಗ 25% ಕಡಿಮೆ ಆಗಿದೆ ಅಂದ್ರೆ ಇವಾಗ ಅದರ ಬೆಲೆ 75. ಅದರ ಬೆಲೆ 75 ಆಯ್ತು. ನೆಕ್ಸ್ಟ್ ಏನಾಗಿದೆ? ಮಾರಾಟ 30% ಜಾಸ್ತಿ ಆಗಿದೆ ಅಂತ. ಅಂದ್ರೆ ಮೊದಲು 100 ಮಂದಿ ಕೊಂಡ್ಕೊಳ್ತಾ ಇದ್ರು, ಇವಾಗ 130 ಮಂದಿ ಕೊಂಡ್ಕೊಳ್ತಾ ಇದ್ದಾರೆ. ಸೊ ಇವಾಗ ವ್ಯಾಪಾರ ಎಷ್ಟಾದಂಗ ಆಯ್ತು? 75 × 130 ಮಾಡಿಬಿಟ್ರೆ ನಮಗೆ ಆನ್ಸರ್ ಬರುತ್ತೆ 0 0 13 65, 6 ಕ್ಯಾರಿ ಆಯ್ತು. 13 91, 91 + 6 ಅಂದ್ರೆ 97. ಸೊ ವ್ಯಾಪಾರ ಎಷ್ಟಾಯ್ತು ಇವಾಗ? 9,750 ರೂಪಾಯಿ ಆಯ್ತು. ಮೊದಲು ಎಷ್ಟಾಗ್ತಾ ಇತ್ತು? 10,000 ಆಗ್ತಾ ಇತ್ತು, ಇವಾಗ 9,750 ಆಗ್ತಾ ಇದೆ. ಅಂದ್ರೆ ಎಷ್ಟು ಕಡಿಮೆ ಆದಂಗಾಯ್ತು? 250 ರೂಪಾಯಿ ಅವನಿಗೆ ಕಡಿಮೆ ಆದಂಗಾಯ್ತು. ಸೊ ಇವಾಗ ಡಿಕ್ರೀಸ್, ವ್ಯಾಪಾರದಲ್ಲಿ ಡಿಕ್ರೀಸ್ ಆಯ್ತು, ಕಡಿಮೆ ಆಯ್ತು. ಎಷ್ಟಕ್ಕೆ? 10,000 ರೂಪಾಯಿಗೆ. 10,000 ರೂಪಾಯಿಗೆ ನಮಗ 250 ರೂಪಾಯಿ ಕಡಿಮೆ ವ್ಯಾಪಾರ ಆಗ್ತಾ ಇದೆ ಅಂತಂದ್ರೆ 100ಕ್ಕೆ ಎಷ್ಟು ಅಂತ ಕಂಡುಹಿಡಿಬೇಕು. ಬಿಕಾಸ್ ಅವ್ರು ಕೇಳಿರೋದು ಪರ್ಸೆಂಟೇಜ್ ನಲ್ಲಿ. 100ಕ್ಕೆ ಎಷ್ಟು ಅಂತ ಕಂಡುಹಿಡ್ಕೋಬೇಕು. ಇವೆರಡು ಜೀರೋ ಕ್ಯಾನ್ಸಲ್, ಇದೊಂದು ಜೀರೋ ಕ್ಯಾನ್ಸಲ್. 25/10 ಅಂದ್ರೆ 2.5. ಸೊ ವ್ಯಾಪಾರದಲ್ಲಿ ನಮಗೆ 2.5% ಡಿಕ್ರೀಸ್ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ನೆಕ್ಸ್ಟ್ ಕ್ವಶನ್. ರಮೇಶ್ ಕೆಲವು ಲೇಖನಗಳನ್ನು 4ಕ್ಕೆ 5 ರೂಪಾಯಿಗೆ ಖರೀದಿಸಿ 6ಕ್ಕೆ 8 ರೂಪಾಯಿಗೆ ಮಾರಿದರು. ಅವನ ನಷ್ಟ ಅಥವಾ ಶೇಕಡಾವಾರು ಲಾಭವನ್ನು ಕಂಡುಕೊಳ್ಳಿರಿ ಅಂತ ಕೇಳಿದ್ದಾರೆ. ಇದು ಪ್ರಾಫಿಟ್ ಅಂಡ್ ಲಾಸ್ ಚಾಪ್ಟರ್ ಮೇಲಿನ ಕ್ವಶನ್. ಇದು ಇಲ್ಲಿ ವ್ಯಾಪಾರ ಇದೆ ಅಂದ ಮಾತ್ರಕ್ಕೆ ಇದು ಪ್ರಾಫಿಟ್ ಅಂಡ್ ಲಾಸ್ ಅಲ್ಲ, ಇದು ಪರ್ಸೆಂಟೇಜ್ ಚಾಪ್ಟರ್ ಮೇಲಿನ ಕ್ವಶನ್. ಇದು ಪ್ರಾಫಿಟ್ ಅಂಡ್ ಲಾಸ್ ಚಾಪ್ಟರ್ ಮೇಲಿನ ಕ್ವಶನ್. ರಮೇಶ್ ಕೆಲವು ಲೇಖನಗಳನ್ನ ಏನ್ ಮಾಡ್ತಾನ? 5 ರೂಪಾಯಿಗೆ 4 ರಂಗ್ ಕೊಂಡ್ಕೊಳ್ತಾನ. ಸೊ ಇಲ್ಲಿ ಲೇಖನ ಅಂದ್ರೆ ಪೆನ್ ಅಂತ ಇಟ್ಕೊಳ್ಳೋಣ. 5 ರೂಪಾಯಿಗೆ 4 ಪೆನ್ ಕೊಂಡ್ಕೊಂಡು 8 ರೂಪಾಯಿಗೆ 6 ಪೆನ್ನಿನಂಗೆ ಮಾರ್ತಾನ. ಹಾಗಾದ್ರೆ ಅವನಿಗೆ ಆದ ಶೇಕಡಾವಾರು ಲಾಭ ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ಲಾಭ ಆಗುತ್ತಂತ ಕೊಟ್ಟಿದಾರ. ಸೊ ಎಷ್ಟು ಲಾಭ ಆಗುತ್ತೆ ಅಂತ ಕಂಡುಹಿಡ್ಕೋಬೇಕು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ, 4 ಪೆನ್ನಿಗೆ 5 ರೂಪಾಯಿ ಕೊಟ್ಟು 5 ರೂಪಾಯಿದಂಗೆ ತಗೊಂಬಂದು 6 ಪೆನ್ನಿಗೆ 8 ರೂಪಾಯಿದಂಗೆ ಮಾರ್ತಾ ಇದ್ದಾನ. ಹಾಗಾದ್ರೆ ಅವ್ನಿಗೆ ಎಷ್ಟು ಶೇಕಡ ಲಾಭ ಆಯ್ತು ಅಂತ ಕಂಡುಹಿಡ್ಕೋಬೇಕು. ಕಂಡುಹಿಡ್ಕೋಬೇಕು ಅಂತಂದ್ರೆ ನಾವು ಮೊದಲು ಲೇಖನಗಳ ಸಂಖ್ಯೆನ ಸಮ ಮಾಡ್ಕೋಬೇಕು. ಇಲ್ಲಿ ಪೆನ್ ಅಂತ ತಗೊಂಡಿದ್ದೇನೆ, ಪೆನ್ ಅಂತ ತಗೊಂಡಿರೋ ಕಾರಣಕ್ಕೆ ಪೆನ್ಗಳ ಸಂಖ್ಯೆನ ನಾನು ಸಮ ಮಾಡ್ಕೋಬೇಕು. 5 ರೂಪಾಯಿಗೆ 4 ಪೆನ್ನಿನಂಗೆ ಕೊಂಡ್ಕೊಳ್ತಾ ಇದ್ದಾನೆ ಅಂತಂದ್ರೆ ಇಲ್ಲಿ 8 ರೂಪಾಯಿಗೆ 6 ಪೆನ್ನಿನಂಗೆ ಮಾರ್ತಾ ಇದ್ದಾನ. ಸೊ 6 ಮತ್ತು 4 ನಾವು ಇವಾಗ ಸಮ ಮಾಡ್ಕೋಬೇಕು ಅಂತಂದ್ರೆ 6 ಮತ್ತು 4ರ LCM ಎಷ್ಟು? 12. 4 3 12. 4 ಪೆನ್ನಿಗೆ 5 ರೂಪಾಯಿ ಕೊಡ್ತಾ ಇದ್ದಾನೆ ಅಂತಂದ್ರೆ ಇವಾಗ 12 ಪೆನ್ನಿಗೆ ಎಷ್ಟು ರೂಪಾಯಿ ಕೊಟ್ಟಂಗಾಯ್ತು? 5 3 15, 15 ರೂಪಾಯಿ ಕೊಟ್ಟಂಗಾಯ್ತು. 12 ಪೆನ್ನಿಗೆ 15 ರೂಪಾಯಿ ಕೊಟ್ಟಂಗಾಯ್ತು. ಸೊ 12 ಪೆನ್ನಿಗೆ 15 ರೂಪಾಯಿ ಕೊಟ್ಟು ಕೊಂಡ್ಕೊಂಡು ಬರ್ತಾ ಇದ್ದಾನ. ನೆಕ್ಸ್ಟ್ 6 ಪೆನ್ನಿಗೆ 8 ರೂಪಾಯಿದಂಗೆ ಮಾರ್ತಾ ಇದ್ದಾನೆ ಅಂತಂದ್ರೆ 6 2 12, 12 ಪೆನ್ನ 8 2 16 ರೂಪಾಯಿ, 16 ರೂಪಾಯಿಗೆ ಅವನು ಮಾರ್ದಂಗ ಆಯ್ತು. ಸೊ ಇಲ್ಲಿ 15 ರೂಪಾಯಿ ಕೊಟ್ಟು 12 ಪೆನ್ ತಂದು ಅದೇ 12 ಪೆನ್ನ 16 ರೂಪಾಯಿಗೆ ಮಾರ್ತಾ ಇದ್ದಾನ. ಸೊ 1 ರೂಪಾಯಿ ಲಾಭ ಆಗ್ತಾ ಇದೆ. ಎಷ್ಟಕ್ಕೆ? 15 ರೂಪಾಯಿಗೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ, ಲೇಖನಗಳ ಸಮ ಮಾಡ್ಕೊಂಡೆ ನಾ ಇವಾಗ. 12 ಪೆನ್ 12 ಪೆನ್ ಮಾಡ್ಕೊಂಡೆ.
ರೂಪಾಯಿಗೆ 12 ಪೆನ್ ತಂದು ಅದೇ 12 ಪೆನ್ನ 16 ರೂಪಾಯಿಗೆ ಮಾರ್ತಾ ಇದ್ದಾನ ಅಂತಂದ್ರೆ ₹1 ಲಾಭ ಆದಂಗ ಆಯ್ತು. ಎಷ್ಟಕ್ಕೆ? 15 ರೂಪಾಯಿಗೆ. 15 ರೂಪಾಯಿಗೆ ₹1 ಲಾಭ ಆಗ್ತಾ ಇದೆ ಅಂತಂದ್ರೆ 100ಕ್ಕೆ ಎಷ್ಟು ಲಾಭ ಆದಂಗ? ಯಾಕೆ ನಾವು 100ಕ್ಕೆ ಅಂತ ಕಂಡುಹಿಡಿಬೇಕು? ಕೇಳಿರೋದು ಶೇಕಡಾವಾರುನಲ್ಲಿ. ಅದಕ್ಕೋಸ್ಕರ 5 3 15, 5 20 100, 20/3 ಆಯ್ತು, 3 6 18, 2 ಕ್ಯಾರಿ ಆಯ್ತು, 0.0 20 ಆಯ್ತು, 3 6 18 ಮತ್ತು 2 ಬಂತು, 3 6 18. ಸೊ 6.66%. ಆಪ್ಷನ್ ಡಿ 6.66% is the right answer. ನೆಕ್ಸ್ಟ್ ಕ್ವಶನ್. 800ರಲ್ಲಿ 40% ಮತ್ತು ಅದೇ ಬೆಲೆಯಲ್ಲಿ ಸತತ 30% 10% ರಷ್ಟು ರಿಯಾಯಿತಿಗಳ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾರೆ. ಸೊ ಇದು ಡಿಸ್ಕೌಂಟ್ ಚಾಪ್ಟರ್ ಮೇಲಿನ ಕ್ವಶನ್. ಒಂದು ಯಾವತ್ತು ಗೊತ್ತಿರಲಿ, ಪ್ರಾಫಿಟ್ ಅಂಡ್ ಲಾಸ್ ಚಾಪ್ಟರ್ ಮೇಲೆ ಏನಾದರೂ ಕ್ವಶನ್ ಕೇಳಿದಾರ ಡಿಸ್ಕೌಂಟ್ ಚಾಪ್ಟರ್ ಮೇಲೆ ಕೇಳಲ್ಲ. ಒಂದ್ ವೇಳೆ ಡಿಸ್ಕೌಂಟ್ ಚಾಪ್ಟರ್ ಮೇಲೆ ಕ್ವಶನ್ ಕೇಳಿದಾರ ಪ್ರಾಫಿಟ್ ಅಂಡ್ ಲಾಸ್ ಚಾಪ್ಟರ್ ಮೇಲೆ ಕೇಳಲ್ಲ, ಯೂಶುವಲಿ ಕೇಳಲ್ಲ. ಓಕೆ, ಇದು ಡಿಸ್ಕೌಂಟ್ ಚಾಪ್ಟರ್ ಮೇಲಿನ ಕ್ವಶನ್. ಯಾಕೆ ಈ ಚಾಪ್ಟರ್ ಮೇಲೆ ತಗೊಂಡಿದ್ದೀನಿ ಅಂತಂದ್ರೆ ನಾವು KS ಎಕ್ಸಾಮ್ನಲ್ಲೂ ಕೇಳಿಲ್ಲ, PDO HK ಎಕ್ಸಾಮ್ನಲ್ಲೂ ಕೇಳಿಲ್ಲ ಅನ್ನೋ ಕಾರಣಕ್ಕೆ. ಓಕೆ, ಕ್ವಶನ್ ಏನಿದೆ ಅಂದ್ರೆ 800 ರೂಪಾಯಿಗೆ 40% ಡಿಸ್ಕೌಂಟ್ ಕೊಟ್ರ ಮತ್ತು ಅದೇ 800 ರೂಪಾಯಿಗೆ 30% ಕೊಟ್ಟು ಮತ್ತೆ 10% ಡಿಸ್ಕೌಂಟ್ ಕೊಟ್ರ ಇವೆರಡು ಡಿಸ್ಕೌಂಟ್ಗಳಲ್ಲಿನ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೇಳಿದಾರೆ. ಓಕೆ, ಸೊ ಇನ್ನು ಸಿಂಪಲ್ ಆಗಿ ನಾ ಹೇಳ್ಬಿಡ್ಬೇಕಂತಂದ್ರೆ 800ಕ್ಕೆ 40% ಎಷ್ಟಾಗುತ್ತೋ ಮತ್ತು 30% ಮತ್ತು 10% ಡಿಸ್ಕೌಂಟಿಗೆ 800 ರೂಪಾಯಿಗೆ ಎಷ್ಟು ಡಿಸ್ಕೌಂಟ್ ಆಗುತ್ತೋ ಅವೆರಡರ ನಡುವಿನ ಡಿಫ್ರೆನ್ಸ್ ಅನ್ನ ಕಂಡುಹಿಡಿಯೋದಕ್ಕೆ ಹೇಳಿದಾರೆ. ಸೊ 800ರ 40% ಎಷ್ಟು? 800ಕ್ಕೆ 10% ಅಂದ್ರೆ ಎಷ್ಟು? 80. 40% ಬೇಕಂದ್ರೆ 80ಕ್ಕೆ 4ರಿಂದ ಮಲ್ಟಿಪ್ಲೈ ಮಾಡ್ಬೇಕು, ನಮಗ 320 ಆಗುತ್ತೆ. ಸೊ 800ಕ್ಕೆ 40% ಡಿಸ್ಕೌಂಟ್ ಕೊಡೋದಂದ್ರ 320 ರೂಪಾಯಿ ಡಿಸ್ಕೌಂಟ್ ಕೊಟ್ಟಂಗ. ಓಕೆ, ಇವಾಗ 800ಕ್ಕೆ ಮೊದಲ ಇದು ಸತತ ಅಂತ ಅಂದಿರೋದ್ರಿಂದ ಸಕ್ಸೆಸಿವ್ ಇದು. 800ಕ್ಕೆ 30% ಡಿಸ್ಕೌಂಟ್ ಕೊಟ್ರೆ ಎಷ್ಟು ಕೊಟ್ಟಂಗ? 820. 240 ರೂಪಾಯಿ ಡಿಸ್ಕೌಂಟ್ ಕೊಟ್ಟಂಗ. 244 30% ಅಂದ್ರೆ 244 ರೂಪಾಯಿ ಪ್ಲಸ್ 244 ಡಿಸ್ಕೌಂಟ್ ಕೊಟ್ಟಾಗ ಉಳಿಯೋದೆಷ್ಟು? 560. ಈ 560ಕ್ಕೆ ಮತ್ತೆ 10% ಡಿಸ್ಕೌಂಟ್ ಕೊಡ್ಬೇಕಂತ. ಈ 560ರ 10% ಎಷ್ಟು? 56. ಸೊ ಸತತ ಅಂತ ಕೊಟ್ಟಿರೋದ್ರಿಂದ 30% ಅಂದ್ರೆ 240, 10% ಅಂದ್ರೆ 56. ಇವೆರಡನ್ನು ಆಡ್ ಮಾಡೋಣ, ಏನಾಗುತ್ತೆ? 296. ಕರೆಕ್ಟ್ ಆಗಿ ಹೇಳ್ತಾ ಇದೀನಿ ನೋಡಿ. 800ಕ್ಕೆ 40% ಡಿಸ್ಕೌಂಟ್ ಕೊಡೋದಂದ್ರ 320 ರೂಪಾಯಿ ಡಿಸ್ಕೌಂಟ್ ಕೊಟ್ಟಂಗ. 800ಕ್ಕೆ ಸತತ 30% ಕೊಟ್ಟು ಮತ್ತೆ 10% ಡಿಸ್ಕೌಂಟ್ ಕೊಡೋದಂದ್ರ 296 ರೂಪಾಯಿ ಡಿಸ್ಕೌಂಟ್ ಕೊಟ್ಟಂಗ. ಸೊ ಇವೆರಡು ಆಫರ್ಗಳನ್ನ ಮುಂದೆ ಇಟ್ಟಾಗ ನಾವು ಯಾವ್ದನ್ನ ತಗೋಬೇಕು? ಮೊದಲನೇ ತಗೋಬೇಕು, ಬಿಕಾಸ್ 320 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ ನಮಗೆ. ಎರಡನೇದು ಏನಾದ್ರು ಚಾಯ್ಸ್ ಮಾಡ್ಕೊಂಡ್ರೆ ಬರೀ 296 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ. ಎನಿವೆ, ಅವ್ರು ಕೇಳಿರೋದೇನು? ಅವೆರಡು ಡಿಸ್ಕೌಂಟ್ಗಳ ವ್ಯತ್ಯಾಸ ಕೇಳಿದಾರೆ. ಸೊ 320 ಮತ್ತು 296ರ ಡಿಫರೆನ್ಸ್ ಎಷ್ಟು? 24. ಆಪ್ಷನ್ ಎ 24 ರೂಪಾಯಿ ಇಸ್ ದಿ ರೈಟ್ ಆನ್ಸರ್. 320ರಲ್ಲಿ 296 ಮೈನಸ್ ಮಾಡಿಬಿಟ್ರೆ ನಮಗೆ 24 ರೂಪಾಯಿ ಬರುತ್ತೆ. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಯಾರು PDO ನಾಲೆಡ್ಜ್ ಗೆ ಬರಿತಾ ಇದ್ದೀರೋ ನಿಮ್ಗೆಲ್ರಿಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಬರೀರಿ, ತುಂಬಾ ಕಾಮ್ ಆಗಿದ್ದು ಬರೀರಿ, ಚೆನ್ನಾಗುತ್ತೆ. ಎನಿವೆ, ಸೊ ಈ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನೇರ ದಿಟ್ಟ ನಿರಂತರ ಕ್ಲಾಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.